ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಹೇಳುವಂತಹ ಕಥೆ ಭಗವಾನ್ ಬುದ್ಧನ ಭಿಕ್ಷಾ ಪಾತ್ರೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಬುದ್ಧನು ಜನರಿಗೆ ಉಪದೇಶವನ್ನು ನೀಡಲು ಒಂದು ಊರಿಗೆ ಬಂದನು. ಆ ವೇಳೆಗಾಗಲೇ 100 ಮಂದಿ ಅವನ ಶಿಷ್ಯರಾಗಿದ್ದರು. ಅವರ ಮಂಡಳಿಯೊಡನೆಯೇ ಅವನು ಯಾವತ್ತೂ ಸಂಚಾರಗಳನ್ನು ಮಾಡುತ್ತಿದ್ದನು. ಆ ಊರಿನಲ್ಲಿ ಅವನ ಉಪದೇಶವನ್ನು ಕೇಳಲು ಸಾವಿರಾರು ಮಂದಿ ಸೇರಿದ್ದರು. ಸಾಕಷ್ಟು ದೀರ್ಘಕಾಲ ಬುದ್ಧನ ಪ್ರವಚನ ನಡೆಯಿತು. ಜನ ಮಂತ್ರಮುಗ್ಧರಾಗಿ ಅವನ ಉಪದೇಶಗಳನ್ನು ಕೇಳಿದರು. ಆಗ ಆ ಊರಿನಲ್ಲಿ ಭೀಕರ ಬರಗಾಲವಿತ್ತು. ಜನ ಊಟಕ್ಕಿಲ್ಲದೆ, ಕುಡಿಯಲು ನೀರೂ ಇಲ್ಲದೆ ಬಳಲುತ್ತಿದ್ದರು. ಪ್ರವಚನ ಮುಗಿಸಿದವನೇ ಬುದ್ಧನು ಜನಜಂಗುಳಿಯ ಮಧ್ಯೆ ಹಾದು ಹೋಗುತ್ತಾ, ಈ ಊರಿನ ಜನರಿಗೆ ಸಾಕಷ್ಟು ಉಣಲು ಅನ್ನ, ಉಡಲು ಬಟ್ಟೆ, ಕುಡಿಯಲು ನೀರು ಒದಗಿಸಬಲ್ಲ ದಾನಿಗಳು ಇಲ್ಲಿ ಯಾರಿದ್ದಾರೆ ಎಂದು ಪ್ರಶ್ನಿಸಿದ. ಆಗ ಅಲ್ಲಿ ಸೇರಿದ್ದ ಎಷ್ಟೋ ಮಂದಿ ಸಿರಿವಂತರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರೆ ವಿನಃ ತಾನು ಸಹಾಯ ಮಾಡುತ್ತೇನೆ ಎಂದು ಯಾರೂ ಮುಂದೆ ಬರಲಿಲ್ಲ. ಕೊನೆಯಲ್ಲಿ ಹರಕು ಬಟ್ಟೆ ಧರಿಸಿದ್ದ ಬಾಲಕಿಯೊಬ್ಬಳು ಮುಂದೆ ಬಂದು ಬುದ್ಧದೇವನಿಗೆ ನಮಸ್ಕರಿಸಿ ತಾನು ಎಲ್ಲರಿಗೂ ಬೇಕಾಗುವಷ್ಟು ದವಸ ಧಾನ್ಯ ಒದಗಿಸುವುದಾಗಿ ಹೇಳಿದಳು. ಆಗ ಬುದ್ಧನು ನಗುತ್ತಾ, ಸ್ವತಃ ಭಿಕ್ಷುಕಿಯಾದ ನೀನು ಇತರರಿಗೆ ಏನನ್ನು ಮತ್ತು ಹೇಗೆ ನೀಡಬಲ್ಲೆ ಎಂದು ಕೇಳಿದನು. ಆಗ ಆ ಬಾಲಕಿಯು, ನಿಮ್ಮ ಭಿಕ್ಷಾ ಪಾತ್ರೆಯನ್ನು ನನಗೆ ನೀಡಿರಿ, ಅದರಿಂದ ನಾನು ಸಾಕಷ್ಟು ದವಸ ಧಾನ್ಯ ಧನ ಕನಕ ಕೂಡಿಸಬಲ್ಲೆ ಎಂದಳು. ಬುದ್ಧನು ಸಂತೋಷದಿಂದ ತನ್ನ ಜೋಳಿಗೆಯನ್ನು ಆಕೆಗೆ ಕೊಟ್ಟು ಅವಳ ಚೀಲವನ್ನು ತಾನು ಕೊಂಡನು. ಅದನ್ನು ಹಿಡಿದು ಆ ಬಾಲಕಿ ಅದೇ ಸಮಾವೇಶದಲ್ಲಿ ಭಿಕ್ಷೆ ಬೇಡಲು ಪ್ರಾರಂಭಿಸಿದಳು. ಒಂದು ಸುತ್ತು ಬರುವುದರೊಳಗಾಗಿ ಸಾವಿರಾರು ರೂಪಾಯಿ ಮತ್ತು ಸಾಕಷ್ಟು ಬಟ್ಟೆ ಬರೆ ಚಿನ್ನಾಭರಣ ಸಂಗ್ರಹವಾಯಿತು. ಅವುಗಳನ್ನು ಬುದ್ಧನ ಕೈಗಿತ್ತು ಮುಂದೆ ಒಂದೆರಡು ಸಮೃದ್ಧವಾದ ಊರುಗಳಲ್ಲಿ ಆ ಭಿಕ್ಷಾ ಪಾತ್ರೆ ಹಿಡಿದು ತಿರುಗಿದಳು. ಬುದ್ಧನ ಜೋಳಿಗೆ ಕಂಡ ಜನರು ಉದಾರವಾಗಿ ದವಸ ಧಾನ್ಯ, ಧನ ಕನಕ, ವಸ್ತ್ರ, ಬಟ್ಟೆ ಇತ್ಯಾದಿಗಳನ್ನು ದಾನವಾಗಿ ಇತ್ತರು. ಎಲ್ಲವನ್ನು ಬುದ್ಧ ದೇವನಿಗೆ ಹಸ್ತಾಂತರಿಸಿ ಕೆಲವೇ ದಿನಗಳಲ್ಲಿ ಆ ಊರಿನ ಜನರು ಎಲ್ಲ ವಿಧದಲ್ಲೂ ಸ್ವಾವಲಂಬಿಗಳಾಗುವಂತೆ ಮಾಡಿ ಬರಗಾಲವನ್ನು ಹೋಗಲಾಡಿಸಿ ಭಿಕ್ಷಾಪಾತ್ರೆಯನ್ನು ಮರಳಿ ಬುದ್ಧದೇವನಿಗಿತ್ತು ತನ್ನ ಜೋಳಿಗೆಯನ್ನು ಮರಳಿ ಕೇಳಿದಳು. ಇಡೀ ಊರೇ ಸಂಪದ್ಭರಿತವಾಗಿದ್ದರೂ ಆ ಬಾಲಕಿ ಮಾತ್ರ ಏನನ್ನೂ ತನಗಾಗಿ ಇಟ್ಟುಕೊಳ್ಳದೆ ಹೃದಯ ಸಿರಿವಂತಿಕೆಯನ್ನು ಮೆರೆದು ಬುದ್ಧನ ಅನುಯಾಯಿಯಾದಳು. ಹೇಗಿತ್ತು ಕಥೆ? ಕಮೆಂಟ್ ಮಾಡ್ತೀರಲ್ಲ? ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.